ಹಲೋ, ಒಂದು ನಿಮಿಷ ಯಾಕೆ ಮಾಡ್ತೀರಿ? ಇವಾಗ ನಾವು ಇಷ್ಟೊತ್ತು ಯಾಕೆ ಬಂದಿರೋದು ಗೊತ್ತಾಯ್ತಾ? ಯಾಕೆ ಬಂದಿದ್ವಪ್ಪ? ನಮ್ಮ ಸಮಸ್ಯೆಗಳ ಬಗ್ಗೆ ಪರಿಹರಿಸ ಬಂದಿದ್ದೀವಿ. ನಾವು ಪರಿಹರಿಸಬೇಕು, ಸರಿನಾ? ನಾವು ಇಷ್ಟೊತ್ತು ಯಶೋನಗರದಿಂದ ಎಲ್ಲ ಪಾದಯಾತ್ರೆ ಬಂದಿರೋದು, ಬಂಡಿ ಯಾತ್ರೆ ಇದೆಲ್ಲ ಸುಮ್ಮನೆ ಅಲ್ಲ. ಜನಸಾಮಾನ್ಯರು ಬರಕ್ ಆಗಲ್ಲ. ಒಬ್ಬ ರೈತ ಯಾವತ್ತು ಹೊಲ ಬಿಟ್ಟು ಬರ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ? ಬೆಳಿಗ್ಗೆ ಎದ್ದು ಅವನ ದನ ಕರುಗಳೆಲ್ಲ ಮೇಯಿಸಿ ಅವು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಾಗತ್ತೆ. ಈಗ ನಮ್ಮ ದಂಡಾಧಿಕಾರಿಗಳು ಹಲವಾರು ಕೆಲಸಗಳನ್ನು ನಮ್ಮ ರೈತರಿಗೆ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಸೊಂಡೂರು ತಾಲೂಕು ಒಂದು ಸಮಸ್ಯೆ ಗುಡ್ ಸರ್. ಯಾಕಂದ್ರೆ ಇತ್ತೀಚೆಗೆ ಪಾಕರ ಬಂತ ಮಾಡಿದ್ರು. ಆಮೇಲೆ ನಮ್ಮ ಫಾರೆಸ್ಟ್ ಲ್ಯಾಂಡ್ 50% ನಾವು ರೈತರು ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಇದ್ದೀವಿ. ಆಮೇಲೆ ಇದಕ್ಕೆ ರಸಗೊಬ್ಬರ ಸಿಗ್ತಾ ಇಲ್ಲ. ತಾವು 2 ಸಾರಿ ಮೀಟಿಂಗ್ ಮಾಡಿ ಸಿಗ್ಬೇಕಂತ ಎಲ್ಲರೂ ಟೀಮ್ ವರ್ಕ್ ಮಾಡ್ತಾ ಇದೀವಿ. ಅದು ಇನ್ನ ಪೂರೈಕೆ ಆಗಿಲ್ಲ. ಇವಾಗ ನಾವು ಬಂದಿರೋ ಉದ್ದೇಶ KDB, ನಮ್ಮ ಫಲವತ್ತಾದ ಭೂಮಿಗಳನ್ನ KDB ಕೊಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಯಾಕಂದ್ರೆ ಸೊಂಡೂರಿನಲ್ಲಿ ಗಂಡು ಮೆಟ್ಟಿದ ಭೂಮಿಗಳಿವೆಲ್ಲ ಒಂದ್ಸರಿ ಕಲ್ತ ಇದು ಬೇರೆ ಕಡೆಗೆ ಅಲ್ಲಿ ಸಿಗಲ್ಲ ಸರ್. ಇದು ನೀವು ನಾವು ಒಪ್ಪರ್ ಹೇಳ್ತಾ ಇದ್ರು, ಇಲ್ಲಿ ಬಂಗಾರ ಹಾಕಿ ಬಂಗಾರ ಬೆಳಿಬಹುದು ಅಂತ ಹೇಳ್ತಾರೆ. ಇವತ್ತು ರೈತ ಬುತ್ತಿ ಅನ್ನಂದ್ರೆ ಅವನಿಗೆ ಫಸಲ್ ಮಾತ್ರ ಕಂಪಲ್ಸರಿ, ಅವನಿಗೆ ಕಟ್ಟಿದ ಬುತ್ತಿ. ಹಾಗಾಗಿ ನಮ್ಮ ರೈತರ ಭೂಮಿಗಳನ್ನ ಅಕ್ಕಪಕ್ಕದ ಫ್ಯಾಕ್ಟರಿಯವರು ದೌರ್ಜನ್ಯ ಮಾಡಿ ನಮ್ಮ ಕಾಡಾಪುರಿ ಸಮಸ್ಯೆ ನಮಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಯಶೋನಗರಲ್ಲಿ ಈ ಜಿಂದಾಲ್ ಅಂತ ದೊಡ್ಡ ಬೆಳೆದಾದ್ರೆ MR ಆಗ್ಬಿಟ್ಟಿದೆ. ಅದು ಕಾನೂನಾತ್ಮಕ ನಾವು ಏನ್ ಮಾಡಬೇಕು ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಹಲವಾರು ಸಮಸ್ಯೆಗಳು ಇತ್ತು ಬಂದಿವಿ ರೈತರು ಇವತ್ತು. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಇವತ್ತು ರೈತ ಭೂಮಿ ತೊಪ್ಪತ್ತೆ ಉಳುಮೆ ಮಾಡಿದ್ರೆ 10 ಜನ ಉದ್ಯೋಗ ಸೃಷ್ಟಿ ಮಾಡಬಹುದು. ಇವತ್ತು ಎಲ್ಲರೂ ಬದುಕ್ತಾ ಇರೋದು ರೈತರಿಂದ. ಯಾಕಂದ್ರೆ ರೈತರು ದುಡಿಲಿದ್ರೆ ಮಾಡ್ಲಿದ್ರೆ ನಾವು ಯಾರು ಇಲ್ಲಿ ಪಟ್ಟೆ ಹಾಕೋಣಲ್ಲ, ಯಾರು ಊಟನ ಮಾಡಲ್ಲ. 10 ಕೋಟಿ ಇರೋನ ಹತ್ರ ದುಡ್ಡು ತಿನ್ನಕ್ಕಾಗಲ್ಲ. ಒಂದು ರೈತರ ಹತ್ರ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನೇ ತಿನ್ಬೇಕು. ಹಾಗಾಗಿ ರೈತರು ಎಚ್ಚೆತ್ತೋಗ್ಬೇಕು. ನಾವು ಏನೋ ಹೋರಾಟ ಮಾಡಲಿ ಅನ್ನೊಂದು ಶಾಂತಿಯುತವಾಗಿರುತ್ತೆ. ಯಾಕಂದ್ರೆ ರೈತರಿಗೆ ಎಲ್ಲರೂ ಗೌರವಿಸ್ತಾರೆ. ನಾವ್ ಯಾರು ದೌರ್ಜನ್ಯ ಮಾಡಕ್ ಬಂದಿಲ್ಲ, ಯಾರನ್ನು ನಾವು ಒಬ್ಬರನ್ನ ಅರಣ್ಯೀಕರಣ ಮಾಡಕ್ ಬಂದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾವು ತಾಳ್ಮೆಯಿಂದ ಇರ್ಬೇಕು. ಯಾವಾಗ ನಮ್ಮ ತಾಳ್ಮೆನೆ ನಮಗಿನ ಗೆಲುವಿನ ಸೂತ್ರ. ಹಾಗಾಗಿ ನಾವು ಈ ಸಮಸ್ಯೆಗಳನ್ನ ತಹಸೀಲ್ದಾರ್ ಮುಖಾಂತರ ನಾವು ಎಲ್ಲರಿಗೂ ಲೆಟರ್ ಮಾಡಿದ್ವಿ. ಅವ್ರಿಗೆಲ್ಲ ಲೆಟರ್ ಹೋಗುತ್ತೆ. ಆ ಲೆಟರ್ ಮುಖಾಂತರ ನಾವು ಮುಂದಿನ ಕಾಯನ ಸ್ಟೇಷನ್ ಹೇಳ್ದಂಗೆ, ನಮ್ಮ ಮಾಧವರೆಡ್ಡಿ ಹೇಳ್ದಂಗೆ ನಾವೆಲ್ಲ ಮುಂದಿನ ಹೋರಾಟಕ್ಕೆ ಹೆಂಗೆ ಮಾಡಬೇಕು ಏನಿಲ್ಲ ಅಂತ. ಯಾಕಂದ್ರೆ ಇಷ್ಟಕ್ಕೆ ಕೊಟ್ಟು ತುಂದ್ರದಲ್ಲ. ಯಾಕಂದ್ರೆ ರೈತರು ಕೂಡ ಏನಂದ್ರೆ ಇವತ್ತು ಕೊಟ್ಬಿಟ್ಟು ಒಬ್ಬ ನಾಳೆ ಆಗ್ಬಿಡೋ ಕೆಲಸ ಅಂತ ಬರ್ತಾರೆ ಕೆಲವೊಬ್ರು. ಅದು ಯಾವತ್ತು ಇಟ್ಕೊಬಿಡಿ. ಹೋರಾಟ ಇದು ಯಾರು ನಾವು ಅಧಿಕಾರಿಗಳೆಲ್ಲ ಪೆನ್ ಪೇಪರ್ ಇಟ್ಕೊಂಡು ಇವತ್ತು ಮಾಡಿ ಕಲ್ಸ್ಬಿಡಕಂದ್ರೆ ಸಾರಿಗೆ ಆಗಲ್ಲ. ಸಾರಿಗೆ ನಾವು ಕೊಟ್ರೆ ಇವರೆಲ್ಲ ಪರಿಶೀಲನೆ ಮಾಡಿ ಇವ್ರು ಎಲ್ಲೆಲ್ಲಿ ಕಲ್ಸ್ಬೇಕು ಕಳಿಸಿ ಟೈಮ್ ತಗೊಳುತ್ತೆ. ಹಾಗಾಗಿ ಹೋರಾಟಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ನಾವು ಶಾಂತಿಯುತವಾಗಿ ಹೋರಾಟ ಮಾಡಬೇಕು, ಸರಿನಾ? ಕೇರ್ ಪಕ್ಷದ ಕಾಗದ ಮಾತನ್ನು